ವೈರಲ್ ಆದ ಇಫಾ ಚಿಕನ್ನನ್ನು ಮಾಡ್ತಾ ಇದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಫಾ ಚಿಕನ್ ಮಾಡಲಿಕ್ಕೆ ನಾನು ಇಲ್ಲಿ ಚಿಕನನ್ನು ತೆಗೆದುಕೊಂಡಿದ್ದೇನೆ. ಚಿಕನನ್ನು ಒಂದು ಫೋರ್ಕಿನ ಸಹಾಯದಿಂದ ಚೆನ್ನಾಗಿ ಇದನ್ನು ಕುತ್ತಿಕೊಳ್ಬೇಕು. ನಂತರ ಇದಕ್ಕೆ ಕಡ್ಸ್ ಹಾಕಿಕೊಳ್ಬೇಕು. ಹೀಗೆ ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿತದೆ. ಈಗ ಮಸಾಲಕ್ಕೆ ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕಿದ್ದೇನೆ, ಕೊತ್ತಂಬರಿ ಹುಡಿ 1.5 ಸ್ಪೂನ್ ಹಾಕಿಕೊಂಡಿದ್ದೇನೆ, ಜೀರಾ ಹುಡಿ 1 ಸ್ಪೂನ್ ಹಾಕಿಕೊಂಡಿದ್ದೇನೆ, ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿಕೊಂಡಿದ್ದೇನೆ, 1/4 ಚಮಚ ಅರಿಶಿನವನ್ನು ಹಾಕಿಕೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಕೊಂಡಿದ್ದೇನೆ, 3 ಸ್ಪೂನು ಮೊಸರನ್ನು ಹಾಕಿಕೊಂಡಿದ್ದೇನೆ ಹಾಗೂ 1 ಇಡೀ ಲಿಂಬೆಯ ಜ್ಯೂಸನ್ನು ಹಾಕಿಕೊಂಡು ಈಗ ಮಸಾಲವನ್ನು ರೆಡಿ ಮಾಡಿಕೊಂಡಿದ್ದೇನೆ. ಈ ಮಸಾಲವನ್ನು ಈಗ ಚೆನ್ನಾಗಿ ನಮ್ಮ ಚಿಕನಿಗೆ ಹಚ್ಚಿಕೊಳ್ಬೇಕು. ಹಚ್ಚಿಕೊಂಡು ಇದನ್ನು 5 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಈಗ ಚೆನ್ನಾಗಿ ಇದನ್ನು ಸ್ನಾನ ಮಾಡಿಸಿಟ್ಟಿದ್ದೇನೆ ಮಸಾಲದಲ್ಲಿ. ಈಗ ಒಂದು ಮಿಕ್ಸಿ ಜಾರಿಗೆ 2 ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗವನ್ನು ತೆಗೆದುಕೊಂಡಿದ್ದೇನೆ, 3 ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ, ಚೀಸ್ ತೆಗೆದುಕೊಂಡಿದ್ದೇನೆ, ಫ್ರೆಶ್ ಕ್ರೀಮ್ ತೆಗೆದುಕೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ ಹಾಗೂ 3 ಸ್ಪೂನ್ ಎಣ್ಣೆಯನ್ನು ಸಹ ಹಾಕಿಕೊಂಡಿದ್ದೇನೆ. ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿಕೊಂಡಿದ್ದೇನೆ, ಬೆಣ್ಣೆಯನ್ನು ಸಹ ಹಾಕಿಕೊಂಡಿದ್ದೇನೆ. ಈಗ ಎಣ್ಣೆ ಮತ್ತು ಬೆಣ್ಣೆಯ ಜೊತೆಗೆ ನಾವು ಈಗ ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸಿಕೊಳ್ಬೇಕು. ಇದು ಪೀಸ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಬೇಯಲು ಟೈಮ್ ಹಿಡಿತದೆ. ಈಗ ನೋಡಿ ಚೆನ್ನಾಗಿ ಈಗ ಬೆಂದಿದೆ. ಈಗ ನಾವು ರೆಡಿ ಮಾಡಿಟ್ಟುಕೊಂಡಿರುವ ಕ್ರೀಮನ್ನು ಇದರ ಮೇಲೆ ಹಾಕಿಕೊಳ್ಬೇಕು. ಹಾಕಿಕೊಂಡು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. ಈಗ ಇಫಾ ಚಿಕನ್ ಸ್ವಲ್ಪ ಬೆಂದ ನಂತರ ಈಗ ಇದನ್ನು ಸರ್ವ್ ಮಾಡ್ಬೋದು. ನನ್ನ ಹಸ್ಬೆಂಡ್ ಈಗ ತಿಂದು ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅದ್ಭುತ.